ಬಿಗ್ ಬಾಸ್ ಮನೆಯ ಕ್ಯಾಪ್ಟನ್ ಈ ವಾರ ಮನೆಯಿಂದ ಔಟ್. ಆರಂಭದಿಂದಲೂ ತಮ್ಮ ಸರಳತೆ ಮತ್ತು ಸಜ್ಜನಿಕೆಯಿಂದ ವೀಕ್ಷಕರ ಮನ ಗೆದ್ದಿದ್ದ ಸ್ಪರ್ಧಿ ಅಭಿಷೇಕ್ ಅವರು ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರಗೆ ಹೋಗಿದ್ದಾರೆ. ಬಿಗ್ ಬಾಸ್ ಕನ್ನಡ ಸೀಸನ್ 12ರ ಜೆಂಟಲ್ ಮ್ಯಾನ್ ಎಂದೇ ಗುರುತಿಸಲ್ಪಟ್ಟಿದ್ದ ಅಭಿಷೇಕ್ ಅವರ ನಿರ್ಗಮನ ತೀರಾ ಅನಿರೀಕ್ಷಿತವಾಗೇನೂ ಇರಲಿಲ್ಲ. ಉತ್ತಮ ವ್ಯಕ್ತಿಯಾಗಿ ಗುರುತಿಸಿಕೊಂಡಿದ್ದರೂ ಅಭಿಷೇಕ್ ಬಿಗ್ ಬಾಸ್ ಮನೆಗೆ ಬೇಕಾದಂತೆ ಆಟ ಆಡ್ತಾ ಇರಲಿಲ್ಲ. ಅವರ ನೀರಸ ಪ್ರದರ್ಶನ ವೀಕ್ಷಕರಿಗೆ ಇಷ್ಟವಾಗ್ತಾ ಇರಲಿಲ್ಲ. ಜೊತೆಗೆ ಮೊದಲ ಸಲ ಕ್ಯಾಪ್ಟನ್ ಆದಾಗಲೂ ಜನರಿಗೆ ಇಷ್ಟವಾಗುವ ಹಾಗೆ ನಡೆದುಕೊಂಡಿಲ್ಲ ಅನ್ನೋ ಮಾತು ಕೇಳಿ ಬಂದಿತ್ತು. ಈ ವಾರ ಗಿಲ್ಲಿ, ಕಾವ್ಯ, ಅಶ್ವಿನಿ, ಧ್ರುವನ್, ಧನುಷ್, ಸೂರಜ್, ಮಾಳು, ರಾಶಿಕಾ, ಸ್ಪಂದನ ಸೇರಿದಂತೆ ಹಲವು ಸ್ಪರ್ಧಿಗಳು ನಾಮಿನೇಟ್ ಆಗಿದ್ದರು. ಕೊನೆಯ ಕ್ಷಣದಲ್ಲಿ ಸೂರಜ್, ಮಾಳು ಮತ್ತು ಅಭಿಷೇಕ್ ಅವರು ಮಾತ್ರವೇ ಉಳಿದುಕೊಂಡರು. ಆಕ್ಟಿವಿಟಿ ರೂಮ್ ನಲ್ಲಿ ಇರಿಸಿದ್ದ ಮೂವರ ಸೂಟ್ ಕೇಸ್ಗಳಲ್ಲಿ ಅಭಿಷೇಕ್ ಅವರ ಸೂಟ್ ಕೇಸ್ ನಲ್ಲಿ ದಿ ಎಂಡ್ ಎಂಬ ಬೋರ್ಡ್ ಕಾಣಿಸುವುದರ ಮೂಲಕ ಅಭಿಷೇಕ್ ಅವರ ಬಿಗ್ ಬಾಸ್ ಪಯಣ ಕೊನೆಗೊಂಡಿದೆ. ನಿರ್ಗಮಿಸಿದ ನಂತರ ವೇದಿಕೆಯ ಮೇಲೆ ನಿರೂಪಕ ಸುದೀಪ್ ಅವರು ಅಭಿಷೇಕ್ ಅವರನ್ನ ಬೆನ್ನು ತಟ್ಟಿ ನೀವೊಬ್ಬ ಒಳ್ಳೆಯ ವ್ಯಕ್ತಿ ಎಂದು ಪ್ರಶಂಸಿದರು. ಅಲ್ಲದೆ ನೀವು ಹೊರಗೆ ಹೇಗಿದ್ದೀರೋ ಹಾಗೆ ಬಿಗ್ ಬಾಸ್ ಮನೆಯಲ್ಲಿ ಇದ್ದೀರಿ, ಬಹುಶಃ ಹಾಗೆ ಇರಬಾರದಿತ್ತೇನೋ ಎಂಬ ಅರ್ಥಗರ್ಭಿತ ಮಾತುಗಳನ್ನು ಹೇಳಿದ್ದು ಬಿಗ್ ಬಾಸ್ ಎಲ್ಲರಿಗೂ ಹೊಂದಿಕೆ ಆಗೋದಿಲ್ಲ ಅನ್ನೋದಕ್ಕೆ ಸಾಕ್ಷಿಯಾಗಿತ್ತು.